ಈಗ ಅದೇ ಈಗ ಬೇರೆ ದೇಶಗಳನ್ನ ನಾವು ಕಂಪೇರ್ ಮಾಡ್ಕೊಂಡ್ರೆ ನಮ್ಮ ದೇಶಕ್ಕೆ ಈಗ ಇಂಡಿಯಾದಲ್ಲಿ ಒಂದಿಷ್ಟು ಬದಲಾವಣೆನೇ ಆಗ್ತಾ ಇಲ್ಲ. ಈಗ ಅಮೆರಿಕಾ, ಇಸ್ರೇಲಲ್ಲಿ ಟೆಕ್ನಾಲಜಿ ಹೇಗಿದೆ, ಕೃಷಿ ವಿಚಾರದಲ್ಲಿ ಹೇಗೆ ಬೆಳವಣಿಗೆ ಕಾಣ್ತಿದೆ, ಅದು ನಮ್ಮ ದೇಶದಲ್ಲಿ ಆಗ್ತಾಯಿಲ್ಲ. ಬಟ್ ಅಂದರೆ ಅಲ್ಲಿಗೆ ಕಂಪೇರ್ ಮಾಡ್ಕೊಂಡು ನೋಡಿದ್ರೆ ಈಗ ಅಲ್ಲಿರುವಂಥ ಟೆಕ್ನಾಲಜಿ ಹೇಗೆ ಅಂತ ನೀವು ಯಾವುದೇ ಇದು ನೋಡಿದ್ರು ಇಸ್ರೇಲ್ ಟೆಕ್ನಾಲಜಿ ಅಂತ ಅಗ್ರಿಕಲ್ಚರಲ್ ನೋಡಿರ್ತೀರಾ, ಮತ್ತೆ ಅಮೆರಿಕ ಹಾಗೆ ಹೇಗೆ ಅಂತ ಬಿಟ್ಟು ಅವ್ರು ಏನ್ ಮಾಡ್ತಾರೆ ಗೊತ್ತಾ, ಇವಾಗ ನಮ್ಮ ರೈತರಿಗೆ ಅಂತಲ್ಲ, ಈವನ್ ನಮ್ಮ ಅಗ್ರಿಕಲ್ಚರ್ ಇನ್ಸ್ಟಿಟ್ಯೂಟ್ಸ್ಗೂ ಕೂಡ ಪ್ರಾಪರ್ ರಿಸರ್ಚ್ ಅನ್ನೋದು ಮಾಡ್ತಿಲ್ಲ. ಏನೋ ಒಂದು ಸರ್ಕಾರ ಏನೋ ಒಂದು ಕೊಡುತ್ತೆ, ಇವ್ರು ಏನೋ ಒಂದು ಮಾಡೋ ತರ ಆಗಿದೆ. ಯಾರೋ ತುಂಬಾ ಕಡಿಮೆ ನಿಮ್ಗೆ ಪ್ಯಾಷನೇಟ್ ಆಗಿ ವರ್ಕ್ ಮಾಡೋರು, ತುಂಬಾ ಪ್ಯಾಷನೇಟ್ ಅವರು ಇದ್ದಾರೆ, ಬಟ್ 50-50 ಎಲ್ಲ ಏನ್ ಮಾಡ್ತಾರೆ ಅಂದ್ರೆ ಏನೋ ಒಂದು ಟೈಮ್ ಪಾಸ್ ಮಾಡ್ಬೇಕಲ್ಲ ಅನ್ನೋದು ಮಾಡ್ತಿದ್ದಾರೆ. ಅಲ್ಲಿ ಏನ್ ಮಾಡ್ತಾರೆ ಅಂದ್ರೆ ಪ್ರಾಪರ್ ರಿಸರ್ಚ್ ಮಾಡ್ತಾರೆ. ಒಂದು ತಳಿ ಯಾವ ತರ ಜಿಯೋಗ್ರಫಿಕಲಿ ಎಷ್ಟು ನೀರು ಕೊಟ್ರೆ ಯಾವ ತರ ಬೆಸ್ಟ್ ಈಲ್ಡ್ ತಗೋಬಹುದು ಅನ್ನೋದು ರಿಸರ್ಚ್ ಮಾಡ್ತಾರೆ. ಸೊ ಇವಾಗ ಇಸ್ರೇಲ್ ಟೆಕ್ನಾಲಜಿಯಲ್ಲಿ ಇವಾಗ ಇಲ್ಲೊಂದು 1000 ಹಸುಗಳನ್ನ ಮೇಂಟೈನ್ ಮಾಡೋದಕ್ಕೆ ಎಷ್ಟು ಜನ ಬೇಕಾಗ್ತಾರೆ? ಇಲ್ಲಿ ನಮ್ಮ ಇಂಡಿಯಾದಲ್ಲಿ ಅಂದಾಜು ಎಷ್ಟು ಜನ ಬೇಕಾಗ್ತಾರೆ? 1000 ಹಸು ಅಂದ್ರೆ ಒಂದು 20 ಮೆಂಬರ್ಸ್ ಎಲ್ಲ ಇಲ್ಲ, ನಮ್ಮ ಇಂಡಿಯಾದಲ್ಲಿ ಸಾಕಾಗಲ್ಲ 20 ಮೆಂಬರ್ಸ್ ಎಲ್ಲ, ಮಿನಿಮಮ್ ಒಂದು 100 ಜನ ಬೇಕಾಗ್ತಾರೆ. ಓಕೆನಾ? ಒಬ್ರು 10 ಹಸು ನೋಡ್ಕೊಂಡ್ರೆ 100 ಜನ ಬೇಕಾಗ್ತಾರೆ. ಅದೇ ಇಸ್ರೇಲ್ ಅಲ್ಲಿ 10 ಮೆಂಬರ್ಸ್ ಮೇಂಟೈನ್ ಮಾಡ್ತಾರೆ. ವೈ? ಬಿಕಾಸ್ ಅವ್ರು ಅಷ್ಟು ಹಸುನ ರೀಡ್ ಮಾಡ್ತಾರೆ. ಅವರು ಹಸು ಹೆಂಗ್ ವರ್ಕ್ ಆಗುತ್ತೆ, ಅದು ಹೆಂಗೆ ಇವಾಗ ಯಾವ ರೀತಿ ನಾವು ಅದನ್ನ ನೋಡ್ಕೊಂಡ್ರೆ ಹ್ಯಾಪಿ ಆಗಿರುತ್ತೆ, ಯಾವ ಟೈಮಲ್ಲಿ ಹಾಲ್ ಬೆಸ್ಟ್ ಕೊಡುತ್ತೆ, ಇದನ್ನೆಲ್ಲ ರಿಸರ್ಚ್ ಮಾಡ್ತಾರೆ. ಆದ್ರೆ ನಮ್ಮ ಇಂಡಿಯಾದಲ್ಲಿ ಅವೇನು ಮಾಡಲ್ಲ. ನಮ್ಮ ಇಂಡಿಯಾದಲ್ಲಿ ಏನು ಡಾಕ್ಟರ್ಗಳು, ವೆಟರ್ನರಿ ಡಾಕ್ಟರ್ ಅಥವಾ ಏನ್ ಹೇಳಿರ್ತಾರೋ ಗೌರ್ಮೆಂಟ್ ಅವ್ರು ಅದನ್ನ ಮಾತ್ರ ಫಾಲೋ ಮಾಡ್ತಾರೆ. ಇನ್ನೂ ಸಿಂಪಲ್ ಆಗಿ ಹೇಳ್ಬೇಕಂದ್ರೆ ನಮ್ಮ ಇಂಡಿಯಾದಲ್ಲಿ ಬರೀ ನೀರು ಕೊಡು, ಗೊಬ್ಬರ ಕೊಡು. ಎಕ್ಸಸ್ ಕೊಟ್ರೆ ಏನಾಗುತ್ತೆ? ವೇಸ್ಟ್ ಆಗುತ್ತೆ. ಇಸ್ರೇಲ್ ಅಲ್ಲಿ ಹಂಗಲ್ಲ, ಆ ಗಿಡಕ್ಕೆ ಎಷ್ಟು ಬೇಕು ಅಷ್ಟೇ ಕೊಡ್ತಾರೆ. ಸೊ ಅವಾಗ ಏನಾಗುತ್ತೆ ಹೇಳಿ, ಪ್ರೊಡಕ್ಷನ್ ಕಾಸ್ಟ್ ಕಡಿಮೆ ಆಗುತ್ತೆ. ಮತ್ತೆ ಇನ್ನೊಂದು ಏನಂದ್ರೆ ಅಮೆರಿಕ ಹೇಳ್ಬೇಕಂದ್ರೆ ನಿಮಗೆ 100 ಎಕರೆಗೆ ಒಂದು ಕಳೆ ಹೊಡೆಯೋಕೆ ಒಂದು ಮಿಷಿನ್ ಬೇಕು. ಅಲ್ಲೆಲ್ಲ 1 ಎಕರೆ 2 ಎಕರೆ ಎಲ್ಲ ಇರಲ್ಲ, ಮಿನಿಮಮ್ 100 ಎಕರೆ 200 ಎಕರೆ. ನಿಮ್ಗೆ ಯಾವತ್ತು ಲಾರ್ಜ್ ಸ್ಕೇಲಲ್ಲಿ ಫಾರ್ಮಿಂಗು ಅಥವಾ ಪ್ರೊಡಕ್ಷನ್ ಅನ್ನೋದು ಮಾಡ್ತಿರೋ ನಿಮಗೆ ಪ್ರೊಡಕ್ಷನ್ ಕಾಸ್ಟ್ ಅನ್ನೋದು ಕಡಿಮೆ ಆಗುತ್ತೆ. ಇವಾಗ ನಮ್ಮ ರೈತ ಒಂದು ಡ್ರೋನ್ ಮೇಲೆ ಇನ್ವೆಸ್ಟ್ ಮಾಡೋಕ್ಕಾಗುತ್ತಾ? ಆಗಲ್ಲ. ಅಲ್ಲಿ 100 ಎಕರೆ ಜಮೀನು ಇರೋರು ಇರ್ತಾರೆ, ಅವ್ರಿಗೆ ಡ್ರೋನ್ ಆರಾಮಾಗಿ ಯೂಸ್ ಮಾಡ್ತಾರೆ. ಅಲ್ಲಿ ರೈತರೆಲ್ಲ ಸ್ಪ್ರೇನ್ ಏನ್ರಲ್ಲಿ ಹೊಡಿತಾರೆ ಗೊತ್ತಾ? ನಮ್ಮವ್ರು ರೈತರು ಸ್ಪ್ರೇ ಮಿಷನ್ ತಗೊಳ್ಳೋದಕ್ಕೆ ಕಷ್ಟಪಡ್ತಾರೆ. ಅವ್ರು ಹೆಲಿಕಾಪ್ಟರ್ ಎಲ್ಲ ಸ್ಪ್ರೇ ಮಾಡ್ತಾರೆ. ಓನ್ ಹೆಲಿಕಾಪ್ಟರ್ಸ್ ಇದೆ ಅಮೆರಿಕದಲ್ಲಿ. ಸೊ ಅವ್ರು ಅಷ್ಟು ಅಡ್ವಾನ್ಸ್ಡ್ ಇರ್ತಾರೆ. ಮತ್ತೆ ಅವ್ರಿಗೆ ಸರ್ಕಾರ ತುಂಬಾ ಸಪೋರ್ಟ್ ಮಾಡುತ್ತೆ. ಇವಾಗ ಏನಾದ್ರು ಹೆಚ್ಚು ಕಮ್ಮಿ ಆಯ್ತು ಅಂದ್ರೆ ನಮ್ಮ ತರ ಹೋಗ್ಬೇಕು ಸ್ಟ್ರೈಕ್ಗಳು ಮಾಡ್ಬೇಕು ಹಾಗೆ ಹೇಗೆ ಅಂತಲ್ಲ. ಅವ್ರಿಗೆ ಗೊತ್ತು ರೈತರಿಲ್ಲ ಅಂದ್ರೆ ನಾವ್ ಇರಕ್ಕಾಗಲ್ಲ ಅಂತ. ಸೊ ಇವಾಗ ನನ್ಗೆ ಏನಾದ್ರು ಈ ತರ ಹೆಲಿಕಾಪ್ಟರ್ಗೆ ಈ ತರ ಹೊಸದಾಗಿ ಅಥವಾ ಇಡೀ ಬೆಳೆ ಬಂದ್ಬಿಟ್ಟು ಏನಾದ್ರು ಆಯ್ತಾ, ಇಮಿಡಿಯೇಟ್ ಅವ್ರದ್ದೆಲ್ಲ ಇನ್ಶೂರೆನ್ಸ್ ಇರುತ್ತೆ, ವಿಮೆ ಕ್ಲೈಮ್ ಆಗುತ್ತೆ. ನಮ್ಮ ದೇಶದಲ್ಲೆಲ್ಲ ಆತರ ಸರ್ಕಾರ ಸಪೋರ್ಟ್ ಮಾಡಲ್ಲ. ಸೊ ಅದಕ್ಕೆ ಅವ್ರು ತುಂಬಾ ಮುಂದೆ ಇದ್ದಾರೆ. ಅವ್ರು ಸೇಮ್ ಇವಾಗ ಅವ್ರೇನಾದ್ರು ಇಲ್ಲಿ ಬಂದು ವ್ಯವಸಾಯ ಮಾಡಿ ಅಂದ್ರೆ ಮಾಡಕ್ಕಾಗಲ್ಲ. ಅವ್ರದ್ದೆಲ್ಲ ಲ್ಯಾಂಡ್ಸ್ ಈಕ್ವಲ್ ಇರುತ್ತೆ. ಮತ್ತೆ ಅವರೆಲ್ಲ ಮಾಡೋದು 1000 ಎಕರೆ 2000 ಎಕರೆ 5000 ಎಕರೆ 500 ಎಕರೆ ಈ ತರ ಮಾಡಿದವಾಗ ಏನಾಗುತ್ತೆ ಅಂದ್ರೆ ನಿಮ್ ಪ್ರೊಡಕ್ಷನ್ ಕಾಸ್ಟ್ ಕಡಿಮೆ ಆಗುತ್ತೆ. ಅದಕ್ಕೆ ಅವ್ರು ನಮ್ಗಿಂತ ಮುಂದೆ ಇದ್ದಾರೆ. ಓಕೆ, ಅಂದ್ರೆ ಅದೇ ನಾವೊಂದು ಸ್ಮಾಲ್ ಸರ್ಕಲ್ ಹಾಕೊಂಡ್ಬಿಟ್ಟಿದ್ದಾರೆ ನಮ್ಮ ರೈತರು ನಮ್ಮ ದೇಶದಲ್ಲಿ. ಆ ಸರ್ಕಲ್ ಇಂದ ಹೊರಗಡೆ ಬರಬೇಕು. ಬೇರೆ ಟೆಕ್ನಾಲಜಿ ಎಷ್ಟು ಇಂಪ್ರೂವ್ ಆಗ್ತಾ ಇದೆ, ಬೇರೆ ಕಡೆ ಹೇಗೆ ಈ ಕೃಷಿ ಇಂಪ್ರೂವ್ ಆಗ್ತಾ ಇದೆ. ನಾನು ಮುಂಚೆನೇ ಒಂದು ಮಾತು ಹೇಳಿದ್ವಿ, ಒಂದು ಡಿಪೆಂಡೆನ್ಸಿ, ಇನ್ನೊಂದು ಅಜ್ಜ ಹಾಕಿದ ಆಲದ ಮರ ಅನ್ನೋದು ರೀತಿಯಲ್ಲಿ ಒಂದೇ ಬೆಳೆಯನ್ನು ಬೆಳ್ಕೊಂಡು ಬರುವಂಥದ್ದು ಪದ್ಧತಿ, ಕೃಷಿ ಪದ್ಧತಿ, ಅವ್ರಿಗೆ ಇದು ಕೆಮಿಕಲ್ಗಳನ್ನು ಜಾಸ್ತಿ ಬಳಸುವಂಥದ್ದು. ಸೊ ಇವೆಲ್ಲವೂ ಕೂಡ ಬದಲಾವಣೆ ಆಗೋದು ಎಲ್ಲಿ ಅಂದರೆ ನಾವು ಸುಮ್ಮನೆ ಅವರು ಇವ್ರ ಮೇಲೆ ನಾವು ಗೂಬೆ ಕೂರಿಸೋದು ಅನ್ನೋದಕ್ಕಿಂತ ಅದು ನಡ್ಕೊಂಡು ಬಂದಿರುತ್ತೆ. ಅದನ್ನು ಹೊರತುಪಡಿಸಿ ನಾನೇನು ಮಾಡಬೇಕು, ಒಬ್ಬ ರೈತ ಆದವನು ಏನು ಮಾಡಬೇಕು, ಮೇಯ್ನಾಗಿ ಯಾವ ರೀತಿಯಾಗಿ ಕೃಷಿ ಮಾಡಿದರೆ ನನಗೆ ಲಾಭ. ಈಗ ನಾನು ಬಿಸ್ನೆಸ್ ಅಂತ ಆಗಲೇ ಹೇಳಿದ್ವಿ ಸರ್, ನಾವು ಒಂದು ಬಿಸ್ನೆಸ್ಸಲ್ಲಿ ಇನ್ವೆಸ್ಟ್ಮೆಂಟ್ ಮಾಡ್ತೀವಿ ಅಂದರೆ ಯೋಚನೆ ಮಾಡ್ತೀವಲ್ವ, ಇಲ್ಲಿ ಇಷ್ಟು ಇನ್ವೆಸ್ಟ್ ಮಾಡ್ತೀನಿ, ನನಗೆ ಲಾಭ ಎಷ್ಟು ಬರುತ್ತೆ ಅಂತ. ಹಾಗೆ ಬಿಸ್ನೆಸ್ ರೀತಿಯಲ್ಲಿ ಮಾಡ್ಕೋಬೇಕು ರೈತ ಅಂತ. ಖಂಡಿತ. ಕೊನೆಯದಾಗಿ ನಮ್ಮ ರೈತರಿಗೆ ಒಂದು ಬೆಸ್ಟ್ ಗೈಡೆನ್ಸ್ ಕೊಡೋದಾದರೆ? ಓಕೆ, ಆದಷ್ಟು ಕೆಮಿಕಲ್ ಗೊಬ್ಬರಗಳನ್ನು ಬಳಸದೆ ಎಲ್ಲರೂ ಕೂಡ ಸಾವಯವ ಕೃಷಿಯನ್ನು ಮಾಡಿ, ಎಲ್ಲ ಸಾವಯವ ಕೃಷಿ ಮಾಡಿದ್ರೆ ಮತ್ತು ಅದ್ರ ಜೊತೆ ಸಮಗ್ರ ಕೃಷಿಯನ್ನು ಮಾಡಿ ಎಲ್ಲ ರೈತರು ಕೂಡ ಉದ್ಧಾರ ಆಗ್ತೀರಾ. ಆ್ಯಂಡ್ ಫಸ್ಟ್ ಈ ಸರ್ಕಾರಗಳು ಹೇಳೋದನ್ನು ಕಡಿಮೆ ಮಾಡಿ, ಅವ್ರು ಯೂರಿಯಾ ಹಾಕ್ತಾರೆ, DAP ಕೊಡ್ತಾರೆ, ಆ ಸ್ಪ್ರೇ ಕೊಡ್ತಾರೆ, ಈ ಸ್ಪ್ರೇ ಕೊಡ್ತಾರೆ ಅಂತ ಆದಷ್ಟು ಮತ್ತು ನಮ್ಮ ಪುರಾತನವಾದ ತಳಿಗಳ ಬಗ್ಗೆ ಫೋಕಸ್ ಮಾಡಿ.